ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಚತುರತೆ, ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಮಾತಿನ ಚಾತುರ್ಯವನ್ನು ನೋಡಿ ಇಡೀ ಜಗತ್ತೇ ಬೆರಗಾಗ್ತಾ ಇದೆ. ಆದರೆ ನಿಮ್ಮ ಇದೇ ಪ್ರತಿಭೆ ಮತ್ತು ಅದ್ಭುತ ಬೆಳವಣಿಗೆಯನ್ನು ಸಹಿಸದ ನಿಮ್ಮ ರಕ್ತವನ್ನು ಹೀರಿ ನಿಮ್ಮನ್ನು ಸಜೀವವಾಗಿ ಮಣ್ಣಲ್ಲಿ ಹೂತು ಹಾಕೋದಕ್ಕೆ ಸಂಚು ರೂಪಿಸಿರುವ ಆ ಇಬ್ಬರು ಶತ್ರುಗಳ ಕರಾಳ ಸತ್ಯವನ್ನು ಇಂದು ನಾನು ಯಾವುದೇ ಒಂದು ಬ್ರೇಕ್ ಇಲ್ಲದೆ ನಿಮಗೆ ಹೇಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಮತ್ತು ಓಂ ನಮೋ ಶಿವಾಯ ಅಂತ ಕಮೆಂಟ್ ಮಾಡಿ. ಆ ಇಬ್ಬರು ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ, ನಿಮ್ಮ ಜನ್ಮದ ಶತ್ರುಗಳೇ ಆಗಿದ್ದಾರೆ. ಅವರು ನಿಮ್ಮ ಜೊತೆಲೇ ಇರುವ ಮಿತ್ರ, ಬಟ್ ಅವ್ರ ಫೇಸ್ಗೆ ಮುಖವಾಡವನ್ನು ಹಾಕ್ಕೊಂಡಿರ್ತಾರೆ. ಕಳೆದ 13 ವರ್ಷಗಳಿಂದ ನಿಮ್ಮ ಮತ್ತು ಇಡೀ ಪರಿವಾರದ ಮೇಲೆ ತಾಂತ್ರಿಕ ಕ್ರಿಯೆಗಳು, ಬ್ಲ್ಯಾಕ್ ಮ್ಯಾಜಿಕ್ ನಿರಂತರವಾಗಿ ಮಾಡಿಸುತ್ತಾ ಬರ್ತಾ ಇದ್ದಾರೆ. ನಿಮ್ಮ ಮೇಲಿರುವ ಬುಧನ ತೇಜಸ್ಸು ಮತ್ತು ನಿಮ್ಮ ತೀಕ್ಷ್ಣ ಬುದ್ಧಿಶಕ್ತಿಯ ಯೋಗವನ್ನು ಧೂಳಿಪಟ ಮಾಡೋದಕ್ಕೆ ಇವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ನಿಮ್ಮನ್ನು ಹಾಳು ಮಾಡೋದಕ್ಕೆ ಅವರು ಎಲ್ಲ ಲಿಮಿಟ್ಗಳನ್ನು ಕೂಡ ಮೀರಿ ನಿಂತಿದ್ದಾರೆ. ನಿಮ್ಮನ್ನು ಸರ್ವನಾಶ ಮಾಡೋದಕ್ಕೆ ಇಬ್ಬರು ಕೈ ಜೋಡಿಸಿದ್ದಾರೆ. ಅದರಲ್ಲಿ ಒಬ್ಬ ಹೆಂಗಸು ಮತ್ತು ಒಬ್ಬ ಗಂಡಸು ಶಾಮೀಲಾಗಿದ್ದಾರೆ. ಇಂದು ಇವರ ಹೆಸರನ್ನು ನೀವು ತಿಳಿದುಕೊಳ್ಳೇಬೇಕು. ಅವರ ಹೆಸರನ್ನು ನೀವು ಖಂಡಿತ ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ನಾಳೆ ತುಂಬ ತಡವಾಗಿಬಿಡುತ್ತೆ ಮತ್ತು ಪರಿಸ್ಥಿತಿ ನಿಮ್ಮ ಕೈ ಮೀರಿ ಹೋಗುತ್ತೆ. ಈ ಶತ್ರುಗಳು ನಿಮ್ಮನ್ನು ರಸ್ತೆ ಇಳಿಸುವಲ್ಲಿ, ನಿಮ್ಮನ್ನು ರೋಡಿಗೆ ತಗೊಂಬರಲ್ಲಿ, ನಿಮ್ಮನ್ನು ಬೀದಿಗೆ ಹಿಡಿಯುವುದರಲ್ಲಿ ಯಶಸ್ವಿ ಆಗ್ತಾರೆ. ಆ ಶತ್ರುಗಳು ಎಲ್ಲಿದ್ದಾರೆ, ಅವರ ಗುರುತು ಏನು ಎಂಬುದನ್ನು ನಾನು ನಿಮಗೆ ಸಂಪೂರ್ಣವಾಗಿ ವಿವರವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ತುಂಬ ಜಾಣ್ಮೆಯಿಂದ ಮತ್ತು ಜಾಗರೂಕತೆಯಿಂದ ನಿಮ್ಮ ಮುಂದಿನ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಇಲ್ಲದಿದ್ದರೆ ಈ ಶತ್ರುಗಳು ನಿಮ್ಮ ಜಿಂದಗಿಯನ್ನು, ನಿಮ್ಮ ಜೀವನವನ್ನು ನರಕಕ್ಕಿಂತಲೂ ಕೀಳಾಗಿ ಮಾಡಿಬಿಡ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಸಾಲು ಸಾಲು ಅನರ್ಥಗಳು ಸಂಭವಿಸೋದಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಈ ಇಬ್ಬರು ವ್ಯಕ್ತಿಗಳು ತಮ್ಮ ತಂತ್ರ, ಮಂತ್ರ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ಕಿನ ಶಕ್ತಿಯಿಂದ ಸಫಲರಾಗಿ ಮೊದಲಿಗೆ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ತಾರೆ. ನಿಮ್ಮ ನೆಮ್ಮದಿಯನ್ನು ಕೆಡಿಸಿ ನಿಧಾನವಾಗಿ ನಿಮ್ಮನ್ನು ವಿಪರೀತ ಕೋಪಿಷ್ಠರನ್ನಾಗಿ ಮಾಡ್ತಾರೆ. ನಿಮಗೆ ಸಣ್ಣ ವಿಷಯಕ್ಕೂ ಕೂಡ ಸಿಟ್ಟು ಬರುವಂತೆ ಮಾಡ್ತಾರೆ. ಯಾವಾಗ ನಿಮ್ಮ ಕ್ರೋಧ ಹೆಚ್ಚಾಗುತ್ತೋ ಆಗ ಅದರ ನೇರ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳೋದಕ್ಕೆ ಆರಂಭ ಆಗುತ್ತೆ. ನಿಧಾನಕ್ಕೆ ಈ ನಕಾರಾತ್ಮಕ ಶಕ್ತಿ ನಿಮ್ಮ ಇಡೀ ಪರಿವಾರವನ್ನು ಆವರಿಸಿಕೊಳ್ಳುತ್ತೆ. ನಿಮ್ಮ ಮಕ್ಕಳು, ನಿಮ್ಮ ಉದ್ಯೋಗ, ವ್ಯಾಪಾರ, ಹೀಗೆ ಎಲ್ಲ ಜಾಗದಲ್ಲೂ ಈ ಜನರ ಒಂದು ಹಾವಳಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ಶತ್ರು ನಿಮ್ಮನ್ನು ಮತ್ತು ನಿಮ್ಮ ಇಡೀ ಸಂಸಾರವನ್ನು ಮಣ್ಣಿನಲ್ಲಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಆತ್ಮೀಯರೇ, ರಾತ್ರಿ 11 ಗಂಟೆಯಿಂದ ನಿಮ್ಮ ಮೇಲೆ ದೊಡ್ಡ ದೊಡ್ಡ ಸಂಕಟಗಳು, ನಿಮ್ಮ ಮನಸ್ಸಲ್ಲಿ ಒಂಥರ ತಳಮಳ ಅನ್ನುವ ಬರುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಇದಕ್ಕಾಗಿಯೇ ಈ ವಿಡಿಯೋವನ್ನು ನೀವು ಬಿಟ್ಟು ಬಿಡದೆ ಕೊನೆಯವರೆಗೂ ನೋಡಿ ಮತ್ತು ಪೂರ್ಣ ಧ್ಯಾನದಿಂದ ನೋಡಿ. ಯಾಕೆಂದರೆ ಇದು ಕೇವಲ ವಿಡಿಯೋ ಅಲ್ಲ, ನಿಮ್ಮ ಮತ್ತು ನಿಮ್ಮ ಪರಿವಾರದ ರಕ್ಷಣೆಯ ಕವಚ. ಈ ಇಬ್ಬರು ಶತ್ರುಗಳು ನಿಮ್ಮ ಸಂತೋಷ, ನಿಮ್ಮ ಉದ್ಯೋಗದ ಪ್ರಗತಿ, ಮನೆಯ ಶಾಂತಿಯನ್ನು ಭಸ್ಮ ಮಾಡೋದಕ್ಕೆ ಸಂಪೂರ್ಣ ತಯಾರಿ ನಡೆಸ್ತಾ ಇದ್ದಾರೆ. ನಿಮಗೆ ಸತ್ಯ ಗೊತ್ತಾದಾಗ ನಿಮ್ಮ ಕಾಲ ಕೆಳಗಿನ ನೆಲನೇ ಸರಿದು ಹೋದಂತೆ, ಭೂಕಂಪ ಆದಂತೆ ನಿಮಗೆ ಅನ್ನಿಸುತ್ತೆ. ನಿಮ್ಮ ಫೋಟೋವನ್ನು ಹಿಡಿದು ಹವನವನ್ನು ಮಾಡುತ್ತಿರುವ ಆ ಇಬ್ಬರು ವ್ಯಕ್ತಿಗಳು ನಿಮ್ಮ ಅತ್ಯಂತ ಆಪ್ತರು. ನಿಮ್ಮ ಕಣ್ಣೆದುರೇ ಇರುವ ಈ ಜನ, ಒಬ್ಬ ಹೆಂಗಸು ಮತ್ತು ಒಬ್ಬ ಗಂಡಸು, ಅವರಿಬ್ಬರು ನಿಮ್ಮ ಬೆನ್ನಿಗೆ ಇಂತಹ ಚೂರಿಯನ್ನು ಹಾಕಿದ್ದಾರೆ ಅಂದರೆ ಇನ್ನು ಮೇಲಾದರೂ ನೀವು ಇವರನ್ನು ನೀವು ನೆಗ್ಲೆಕ್ಟ್ ಮಾಡಿದರೆ ನಾಳೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಮಿಥುನ ರಾಶಿಯವರೇ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮತ್ತು ನೀವು ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಬೇಕು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಓಂ ನಮೋ ದುರ್ಗಾಯ ಅಂತ ಕಮೆಂಟ್ ಮಾಡಿ. ಇದರಿಂದ ನಿಮ್ಮ ಕುಟುಂಬಕ್ಕೆ ಒಂದು ರಕ್ಷಣಾ ವಲಯ ಅನ್ನೋದು ನಿರ್ಮಾಣ ಆಗುತ್ತೆ. ಅವರನ್ನು, ನಿಮ್ಮ ಫ್ಯಾಮಿಲಿಯವರನ್ನು ಯಾರು ಕೂಡ ಏನು ಟಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಿಮ್ಮ ಶತ್ರುಗಳ ಬಣ್ಣ, ರೂಪ, ಹೆಸರು, ಅವರ ಚಲನವಲನಗಳು ಎಲ್ಲವನ್ನು ಕೂಡ ಬಯಲು ಮಾಡ್ತಿದ್ದೇವೆ. ನಿಮ್ಮದೇ ಮನೆಯೊಳಗೆ ಅಥವಾ ನಿಮ್ಮ ಆಪ್ತ ವಲಯದೊಳಗೆ ಇದ್ಕೊಂಡು ನಿಮ್ಮನ್ನು ಮುಗಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದನ್ನೆಲ್ಲ ಕೇಳಿ ನಿಮಗೆ ಅಳು ಬರ್ಬೋದು.
ಆದರೆ ಈ ಕಹಿ ಗುಟ್ಕನ್ನು ನೀವು ಇಂದು ಕುಡಿಲೇಬೇಕು. ಒಂದು ವೇಳೆ ನಾನು ಇಂದು ಸೈಲೆಂಟಾಗಿ ಕುಳಿತುಕೊಂಡ್ರೆ ನಿಮ್ಮ ಜೀವನ ಸ್ಮಶಾನವಾಗಿಬಿಡುತ್ತೆ. ಇವರು ನಿಮ್ಮ ವಿರುದ್ಧ ಇಂಥದ್ದೊಂದು ಚಕ್ರವ್ಯೂಹವನ್ನು ರಚನೆ ಮಾಡಿದ್ದಾರೆ. ಅದಕ್ಕಾಗಿಯೇ ಈ ಕರಾಳ ಸತ್ಯವನ್ನು ನಿಮ್ಮ ಮುಂದೆ ತೆರೆದಿಡುವ ಮುನ್ನ, ಈ ಹವನದ ಪ್ರತಿಯನ್ನು ನಿಮಗೆ ತಿಳಿಸುವ ಮುನ್ನ, ನಿಮ್ಮ ಪರಿವಾರದ ರಕ್ಷಣೆಗಾಗಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟಲ್ಲಿ ಓಂ ದುರ್ಗಾಯ ಅಂತ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಾರ್ಟ್ 2 ಬೇಕಾದರೆ ಕಮೆಂಟ್ ಮಾಡಿ, ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್, ಮತ್ತು ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.